ಚಂಡೆ ಮತ್ತು ಮದ್ಲೆಯನ್ನು ಬಾರಿಸೋದಕ್ಕೆ ಹೆಚ್ಚಿಗೆ ರೂಢಿ ಮಾಡಿದ್ದು ನಮ್ಮ ಕವಾಳೆ ಮದ್ಲೆಗಾರ ಹತ್ರ. ಅವ್ರು ಹಿಂಗೆ ಬಾರಿಸ್ಬೇಕು, ಹಿಂಗೆ ಇಂಥ ಪೆಟ್ಟನ್ನು ಹೀಗೆ ಬಾರಿಸ್ಬೇಕು ಹೇಳೆಲ್ಲ ಚಂಡೆಯಲ್ಲಿ ಮೊದ್ಲೆಲ್ಲ ತೋರಿಸ್ಕೊಟ್ಟವ್ರು. ಅವ್ರು ಕಟ್ಲಿಲ್ಲ, ವೇಷ ಮಾಡ್ಲಿ, ವೇಷ ಎಲ್ಲೋ ಮಾಡಿಲ್ಲ. ಇಲ್ಲ ಇಲ್ಲ. ಸೊ ಮೊದ್ಲಗಾರ ಚಂಡಗಾರರಾಗಿ ನೀವು ಪ್ರಸ್ತುತ ಎಲ್ಲ ಕಡೆ ಇದ್ ಮಾಡಿದ್ದೀರಿ. ಒಂದು ಚಿಕ್ಕಂದಿದ್ದಾಗೂ ಎಲ್ಲ ಮಾಡಿದ್ದೆ ಇದೆಯಾ? ಇಲ್ಲ, ಎಲ್ಲ ನಾಟಕದಲ್ಲಿ ಒಂದೆರಡು ವೇಷ ಮಾಡಿದ್ವಿ. ನಾಟಕ ರಂಗದಲ್ಲೂ ಇದ್ರಿ ನೀವು? ಅವಾಗ ನಮ್ಮ ಊರಲ್ಲೆಲ್ಲ ನಾಟಕ ಆಗ್ತಿತ್ತು, ಅಲ್ಲೆಲ್ಲ ಒಂದೆರಡು ಇದ್ರೆ ಸಣ್ಣ ಸಣ್ಣ ಪಾತ್ರ ಮಾಡಿ. ಸ್ಟಾರ್ಟಿಂಗ್ ಅಂದ್ರೆ ನಾನು ಕೇಂದ್ರಕ್ಕೆ ಹೋಗೋ ಟೈಮ್ನಲ್ಲಿ ಬಹಳ ಬಡಸ್ತಿಕ್ಕಿತ್ತು, ಹೋಗಿ ಕಲೀಲಿಕ್ಕೆ ದುಡ್ಡಿಲ್ಲ. ಆ ಟೈಮ್ನಲ್ಲಿ ನಮ್ಮ ಪಕ್ಕದ ಮನೆಯವರೇ ಒಬ್ರು, ಇಲ್ಲಪ್ಪ ನೀವು ಹೋಗಿ ಕೇಂದ್ರಕ್ಕೆ, ನೀವು ಕಲ್ತು ಬಂದು ಅಂತ ನಾನು ಸಾಲ ವಾಪಸ್ ಕೊಡಿ ಅಂತೇಳಿ ಆ ಟೈಮ್ನಲ್ಲಿ 300 ರೂಪಾಯಿ ಕೊಟ್ಟಿರು. ನರಸಿಂಹ ಭಟ್ಟಾಂಡ್ರ ಮನೆ, ಆಮೇಲೆ ಮಹಾಬಲೇಶ್ವರ ನಾಯಕನ ಕೆರೆ, ಚಂಡಿ ಅವರು, ಅವರೆಲ್ಲ ಯಕ್ಷಗಾನ ಇದ್ರೆ ಬಾ ಮರೆ ನಾನು ಕರ್ಕೊಂಡು ಹೋಗೋದು, ಒಂದು ತಾಸು ನನಗೆ ಅವಕಾಶ ಕೊಡೋದು. ಸ್ಟಾರ್ಟಿಂಗ್ ನಾನಂದ್ರೆ ಹೊಸದಾಗಿ ಅಭ್ಯಾಸ ಮಾಡೋ ಆಗಿದ್ದೆ, ನನಗೊಂದು ತಾಸು ಅವಕಾಶ ಕೊಡೋದು. ಮೊದ್ಲೇ ಆದ್ರೆ ಅವರೇ ಮೊದ್ಲೇ ಕೊಡೋದು, ಚಂಡೆ ಆದ್ರೆ ಇವ್ರು ಚಂಡೆ ಕೊಡೋದು. ನಮಸ್ಕಾರ ವೀಕ್ಷಕರೇ, ನಾವೊಂದು ಈಗ ಹಾಲಾಡಿ ಮೇಳದ ಇನ್ನೊಬ್ಬ ಹೆಸರಾಂತ ಮದ್ದಲೆಗಾರರು ನಿಮ್ಗೆ ಪರಿಚಯ ಮಾಡೋ ಸಂದರ್ಭ. ಇವರು ಹಾಲಾಡಿ ಮೇಳದಲ್ಲಿ ಪ್ರಸ್ತುತ ಒಂದು 13 ವರ್ಷಗಳ ಕಾಲದಿಂದ ಹಾಲಾಡಿ ಮೇಳದಲ್ಲಿ ಮದ್ದಲೆಗಾರರು ವರ್ಕ್ ಮಾಡಿ. ಗಣಪತಿ ಹೆಗಡೆ ಯಲ್ಲಾಪುರ ನಮ್ಮ ಜೊತೆಗಿದ್ದಾರೆ. ಅವರು ಯಕ್ಷಗಾನದಲ್ಲಿ ಹೇಗೆ ಅವ್ರಿಗೆ ಮುಳು ಮೂಡ್ತದೆ, ಅವರದ್ದು ಮದ್ದಲೆಗಾರರಾಗಿ ಹೇಗೆ ಒಂದು ಒಲು ಮೂಡುತ್ತೆ ಅನ್ನೋದನ್ನು ಅವರ ಒಂದು ಪರಿಚಯ ಮೂಲಕ ತಿಳ್ಕೊಳ್ಳೋಣ. ಮೊದಲನಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ ನಿಮಗೆ ಸ್ವಾಗತ. ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಳ್ಳಿ. ಹುಟ್ಟಿದ್ದು ಬೆಳೆದದ್ದು ಎಲ್ಲ ಯಲ್ಲಾಪುರದಲ್ಲಿ, ಅಂದ್ರೆ ಯಲ್ಲಾಪುರದಿಂದ ಒಳಗೆ ಮಾಗೋಡ್ ಅಂತ ಹೇಳಿ ನಮ್ಮ ಮನೆ. ಮತ್ತೆ ಈ ಯಕ್ಷಗಾನಕ್ಕೆ ಬರುವುದು ಅಂದ್ರೆ ನಂಗೆ ಕುಟುಂಬದಲ್ಲಿ ನಮ್ಮ ದೊಡ್ಡಪ್ಪ ಎಲ್ಲ ವೇಷ ಮಾಡ್ತಿದ್ವಿ. ಓಕೆ, ನಿಮ್ಮ ಮೂಲದ ಎಲ್ಲರೂ ಯಕ್ಷಗಾನ. ಆ ನಂತರ ನಮ್ಮ ಅಜ್ಜಿನ ಮನೆಯಲ್ಲಿ ಮಾವಂದಿಕ್ಕಳು ವೇಷ ಮಾಡ್ತಿದ್ವಿ. ಹಂಗಾಗಿ ಇದೊಂದು ನನಗೆ ಅವರಿಂದಾನೇ ಒಂದು ಚಿಕ್ಕವರಿದ್ದಾನೆ ಆ ಪರಿಸರದಲ್ಲೇ ಹುಟ್ಟಿ ಬೆಳೆದಿವಂತ. ಆ ನಂತರ ನಾನು ಸಣ್ಣ ಇರ್ಬೇಕಾದ್ರೆ ಕೋಟ ಕೇಂದ್ರಕ್ಕೆ ಹೋದೆ. ಕೆ.ಪಿ. ಹೆಗಡ್ರು ಮತ್ತೆ ದುರ್ಗಪ್ಪಣ್ಣ ಅವ್ರ ಗುರುಗಳು. ಓಕೆ ಓಕೆ. ಕೇಂದ್ರ ಮುಗಿಸಿ ಬಂದ ನಂತರ ಮೇಳಕ್ಕೆ ಸೇರ್ಕೊಂಡೆ. ಮೇಳಕ್ಕೆ ಸೇರಿ ಒಟ್ಟು ಇದು 30ನೇ ವರ್ಷ ತಿರುಗಾಟ ಈಗ. ಓಕೆ. ಮೊದಲು ಯಾವ್ಯಾವ ಮೇಳಗಳಲ್ಲಿ ಮಾಡಿದಿರ? ನಾನು ಫಸ್ಟ್ 4 ವರ್ಷ ಇದೆ ಹಾಲಾಡಿ ಮೇಳದಲ್ಲಿ ಇದ್ದೆ, ಕಿಶನ್ ಹೆಗಡ್ರು ಯಜಮಾನಿಕೆಯಲ್ಲಿ. ಓಕೆ. ಆ ನಂತರ ಮಂದರ್ತಿ ಹೋದೆ. ಅಲ್ಲಿ ಎಷ್ಟು ವರ್ಷಗಳ? ಮಂದರ್ತಿ 1 ವರ್ಷ, ಹೆರಂಜಲ್ ಗೋಪಾಲಣ್ಣ ಒಟ್ಟಿಗೆ. ಆಮೇಲೆ ಗುಂಡಬಾಳ ಮೇಳ 1 ವರ್ಷ, ಸಂಪೆಗಟ್ಟೆ ಮೇಳ 1 ವರ್ಷ. ಅಲ್ಲಿಂದ ಸೌಕೂರು ಮೇಳದಲ್ಲೂ ಕೆಲವು ದಿವಸ ಡ್ಯೂಟಿ ಮಾಡಿದೆ. ಟೋಟಲ್ 30ನೇ ವರ್ಷ ತಿರುಗಾಟ ಇದು. ಈ ಪ್ರಸ್ತುತ ಹಾಲಾಡಿ ಮೇಳದಲ್ಲೇ ಒಂದು 13 ವರ್ಷಗಳ ಕಾಲ ಇರ್ತೀರ. ನಿಮ್ಗೆ ಈ ಮದ್ದಲನ್ನೇ ಒಂದು ಅದನ್ನೇ ಯಾಕೆ ಇದ್ ಮಾಡ್ಕೊಂಡ್ರೆ, ಯಕ್ಷರ ಕಲಾವಿದರಾಗಿ ನೀವು ಬರ್ಬೋದಿತ್ತಲ್ವಾ? ಇಲ್ಲ, ನನಗೆ ಮೊದ್ಲೇ ಮತ್ತೆ ಚಂಡೆ ಬಗ್ಗೆ ಬಹಳ ಇಂಟ್ರೆಸ್ಟ್ ಇದೆ ಮೊದ್ಲಿಂದ. ಈ ಚಂಡೆಗಾರಿಕೆನೂ ಮಾಡ್ತೇನೆ. 4 ವರ್ಷ 4 ತಿರುಗಾಟ ಚಂಡೆಗಾರಿಕೆ ಮಾಡಿ. ಮತ್ತೆ ನಂಗೆ ಹೆಚ್ಚಿಗೆ ನನ್ನ ಈ ಕ್ಷೇತ್ರದಲ್ಲಿ ನಾನು ಬೆಳೆದದ್ದು ಅಂದ್ರೆ ನನಗೆ ಇದು ಕವಾಳೆ ಅವರು, ಗಣಪತಿ ಭಾಗವತ್ ಕವಾಳೆ ಅಂತೇಳಿ ಮದ್ಲೆಗಾರರು, ಅವರು ನನ್ನ ಗುರುಗಳೇ. ಮತ್ತೆ ಹೆರಂಜಲ್ ಗೋಪಾಲಣ್ಣ ಅವರೆಲ್ಲ ಸಾಕ ನಿಮ್ಗೆ ಒಳ್ಳೆ ಇತ್ತು ಅಲ್ವಾ? ಒಳ್ಳೆ ಹೆಲ್ಪ್ ಮಾಡಿದ್ರು. ಇನ್ನು ನಮ್ಮ ಮೇಳದಲ್ಲಿ ಒಳ್ಳೆ ಕಲಾವಿದರೆಲ್ಲ ಒಳ್ಳೆ ರೀತಿಯಿಂದ ಹೊಂದಾಣಿಕೆಯಲ್ಲಿ ಇತ್ತು. ಅದು ಬಹಳ ಖುಷಿ. ಅದೇ ಅದೇ ಯಾರೇ ಆಗಲಿ, ಈಗ ಮೇಲ್ವೇಷಧಾರಿಗಳು ಮತ್ತು ನಮ್ಮ ಹಿಮ್ಮೇಳ ಎಲ್ಲ ಕಲಾವಿದರು
ಈಗ ಚಂಡೆ ಸುಜನ್ ಆಗಲಿ ಅಥವಾ ಅಕ್ಷಯ ಮದ್ಲೆಗಾರರು ಮತ್ತೆ 90 ವಿಶ್ವನಾಥಾಚಾರ್ಯರು, ಶ್ರೀವೇಶು ಉಪ್ಪೂರು ಎಲ್ಲ ಪ್ರತಿಯೊಬ್ಬನು ನಾವು ಒಳ್ಳೆ ಒಂದು ಹೊಂದಾಣಿಕೆ. ಮತ್ತೆ ಯಜಮಾನರು ಹಂಗೆ. ಈಗ ನೀಲ್ ಅವರು 5 ವರ್ಷ, ಇಲ್ಲಿ 13 ವರ್ಷ, ಒಟ್ಟು ಈಗ 18-19 ವರ್ಷದಿಂದ ಈ ಯಜಮಾನರೊಟ್ಟಿಗೆ. ಅದೇ ಯಜಮಾನ್ರ ಸೊ ನಿಮ್ಗೆ ಅವರು ಒಂದು ಸಂಬಂಧನ ಒಳ್ಳೆ ರೀತಿಯಲ್ಲಿ ಅಂದ್ರೆ ಒಂದು ನಮ್ಮ ಮನೆ ಜನರ ಕಂಡಂಗೆ. ಆರ್ಚಿಕಟ್ಟೆ ಅವರು ಭಾಗವತರು, ಬಿಲ್ಲಾಡಿ ಗಣೇಶ ಭಾಗವತರು ಎಲ್ಲ ನಾವೊಂದು ಊಟದಲ್ಲಿ ಇದ್ರಲ್ಲ. ಹೌದು ಹೌದು, ಒಳ್ಳೆ ರೀತಿಯಲ್ಲಿ ಇತ್ತಲ್ಲ. ನಾನು ಮತ್ತೆ ಯಾವುದೇ ಮೇಳಕ್ಕೆ ಹೋದ್ರು ನನಗೆ ಇಷ್ಟೊತ್ತವರೆಗೆ ಎಲ್ಲೇ ಹಿಮ್ಮೇಳ ಮುಮ್ಮೇಳ ಯಾರು ನಾವು ಒಬ್ಬರ ಮೇಲೆ ಒಬ್ಬರು ಬೇಜಾರು ಮಾಡ್ಕೊಳ್ಳೋದು ಇದೆಲ್ಲ ಇಲ್ಲ. ಒಳ್ಳೆ ಹೊಂದಾಣಿಕೆಯಿಂದ ಹೋಗ್ತಾ ಇದ್ವಿ ಎಲ್ಲೇ ಹೋದ್ರು. ಇನ್ನು ಲೋಕಲ್ ಆಗಿ ನಾವು ಈ ಮೇಳ ಮುಗಿದ ನಂತರ ಕೆಲವಷ್ಟು ಊರ ಬದಿಯಲ್ಲಿ ತಾಳ ಮೊದಲೇ ಯಕ್ಷಗಾನ ಮಳೆಗಾಲದಲ್ಲಿ. ಸೊ ಹಾಲಾಡಿ ಮೇಳ ಇಲ್ಲ ಅದಾಗ ಪ್ರಸ್ತುತ ನೀವು ಖಾಲಿ ಕೂತಿದ್ದೇ ಇಲ್ಲ, ಬೇರೆ ಎಲ್ಲ ಒಂದ್ ಕಡೆ ಹೋಗುತ್ತೆ. ಮತ್ತೆ ನಂದು ಯಕ್ಷಗಾನ ಕ್ಷೇತ್ರ ಬಿಟ್ರೆ ಕೃಷಿ ದಂಧೆಯಲ್ಲಿ ನಂದು ಅಲ್ಲೂ ಆಸಕ್ತಿ ಜಾಸ್ತಿ. ಮನೆಗೆ ಹೋದ್ರೆ ಈಗ ತೋಟದ ಕೆಲಸ ಕೆಲಸ. ಮತ್ತೆ ಬರೀ ಯಕ್ಷಗಾನ ಒಂದೇ ಅಲ್ಲ, ನಾನು ನಮ್ಮ ಮನೆಯಲ್ಲಿ ತೋಟದಲ್ಲಿ ಕೆಲಸ, ನಾನು ಗಿಡ ಹತ್ತಿ ಔಷಧಿ ಹೊಡೆಯುದು, ಅಡಿಕೆ ಹೊಡೆಯುದು, ಮರ ಕೆಲಸ ಮಾಡ್ತೇವೆ. ಎಲ್ಲ ಇದ್ರಲ್ಲೇ ಇದ್ದೀರ. ಸರಿ ಸರಿ ಸರಿ. ಮತ್ತೆ ಅದೆಲ್ಲ ನಮ್ಮ ಮೂಲದಿಂದ ನಡೆದು ಬಂದದ್ದು ಉದ್ಯೋಗ. ಅದು ಹೌದು, ಅಡಿಕೆ ತೋಟ ಅದೆಲ್ಲ ಮಾಡೋದು ಗೊತ್ತಿದೆ. ಸಪರೇಟ್ ಆಗಿ ಒಂದ್ ಕಡೆ ಕಲಿತೀರಾ ಹೇಗೆ, ಅಥವಾ ಯಾರು ಗುರುಗಳು ನಿಮ್ಗೆ ಯಾರ ಮೂಲಕ ಕಲಿತೀರಾ ಹೇಗೆ, ಅದ್ರ ಬಗ್ಗೆ ಹೇಳ್ಬೋದಾ? ನಾವು ಕೋಟ ಕೇಂದ್ರದಲ್ಲಿ ಅಭ್ಯಾಸ ಮಾಡಿದ್ದು. ನಮ್ಮ ಗುರುಗಳು ದುರ್ಗಪ್ಪಣ್ಣ ಇದ್ರು ಅವಾಗ, KP ಆಗ್ರು. ಕೇಂದ್ರದಲ್ಲಿ ನಾನು 3 ತಿಂಗಳ ಇದ್ದೆ ಅಭ್ಯಾಸಕ್ಕೆ. ಅಲ್ಲಿ ಹೇಗೆ ಚಂಡೆ ಇದೆ ಮೊದಲನೇ ಕಲಿತಾರ ಅಥವಾ ಬೇರೆ ಪ್ರಸ್ತುತ ಯಕ್ಷಗಾನ ಎಂದು ಕಲಿತೀರ ಹೇಗೆ? ಅಲ್ಲ, ಅಲ್ಲಿ ಫಸ್ಟಿಗೆ ಅವ್ರು ತಾಳ ಅಭ್ಯಾಸ ಕೊಡ್ತಾರೆ ಯಕ್ಷಗಾನಕ್ಕೆ. ಕೈಯಿಗೂ ಮತ್ತು ಬಾಯಿಗೂ ತಾಳ ಹೇಳ್ಕೊಡ್ತಾರೆ. ಸರಿ ಸರಿ, ಇಂತಿಂತ ತಾಳ ಹಿಂಗೆ ಅಂತ ಹೇಳಿ ಅದನ್ನ ನಾವು ಕೈಯಿಗೂ ಬಾಯಿಗೂ ರೂಢಿ ಮಾಡಿ ಆ ನಂತರ ಮೊದಲಲ್ಲಿ ಅದನ್ನು ಬಾರಿಸ್ಲಿಕ್ಕೆ ನಾವು ಅಭ್ಯಾಸ ಮಾಡ್ತೀವಿ. ಸರಿ ಸರಿ. ಅದು ನಾನು ಇಲ್ಲಿ ತಾಳಾಭ್ಯಾಸ 3 ತಿಂಗಳ ಮಾಡಿ ಹೋದ ನಂತರ ಚಂಡೆ ಮತ್ತು ಮೊದಲೇನ ಬಾರಿಸೋದಕ್ಕೆ ಹೆಚ್ಚಿಗೆ ರೂಢಿ ಮಾಡಿದ್ದು ನಮ್ಮ ಕವಾಳೆ ಮೊದಲೇಗಾರ ಹತ್ರ. ಅವ್ರು ಹಿಂಗೆ ಬಾರಿಸ್ಬೇಕು, ಹಿಂಗೆ ಇಂಥ ಪೆಟ್ಟನ್ನು ಹೀಗೆ ಬಾರಿಸ್ಬೇಕು ಹೇಳೆಲ್ಲ ಚಂಡೆಯಲ್ಲಿ ಮೊದಲಲ್ಲಿ ತೋರಿಸ್ಕೊಟ್ಟವ್ರು ಅವರು. ಇನ್ನು ಸ್ವಲ್ಪ ಮಟ್ಟಿಗೆ ಹೆಜ್ಜೆನೂ ಅಭ್ಯಾಸ ಮಾಡಿದ್ದೆ. ನಮ್ಮ ಕಡೆ ಎಲ್ಲ ಈ ಮಕ್ಕಳಿಗೆಲ್ಲ ಕ್ಲಾಸ್ ಮಾಡ್ತೇವೆ ಮಳೆಗಾಲದಲ್ಲಿ ಯಕ್ಷಗಾನ ಬಗ್ಗೆ. ಅವರಿಗೆ ಸ್ವಲ್ಪ ಮಟ್ಟಿಗೆ ಹಿಂಗೆ ಕುಣಿಬೇಕು, ಇಂಥ ತಾಳಕ್ಕೆ ಹೀಗೆ ಕುಣಿಬೇಕು ಹೇಳಿ ತೋರಿಸ್ಕೊಡೋದು, ಆ ನಂತರ ಮೊದಲೇ ಬಾರಿಸೋದು, ಈ ರೀತಿ. ನೀವು ಯಾವ್ದೇ ಮೇಳದಲ್ಲಿ ಒಂದು ಕಲಾವಿದರಾಗಿ ಅಥವಾ ಹೆಜ್ಜೆ ಕಟ್ಟಿದ್ದೆ ಇದೆಯಾ ಹೇಗೆ? ಗೆಜ್ಜೆ ಕಟ್ಟಲಿಲ್ಲ, ವೇಷ ಮಾಡಲಿ, ವೇಷ ಎಲ್ಲೋ ಮಾಡಿಲ್ಲ. ಇಲ್ಲ ಇಲ್ಲ. ಸೊ ಮೊದಲಗಾರ ಚಂಡಗಾರರಾಗಿ ನೀವು ಪ್ರಸ್ತುತ ಎಲ್ಲ ಕಡೆ ಇದು ಮಾಡಿದ್ದೀರಿ. ಒಂದು ಚಿಕ್ಕಂದಿದ್ದಾಗೂ ಎಲ್ಲ ಮಾಡಿದ್ಯಾ? ಇಲ್ಲ, ಎಲ್ಲೋ ನಾಟಕದಲ್ಲಿ 1-2 ವೇಷ ಮಾಡಿದ್ವಿ. ನಾಟಕ ರಂಗದಲ್ಲೂ ಇದ್ರಿ ನೀವು? ಅವಾಗ ನಮ್ಮ ಊರಲ್ಲೆಲ್ಲ ನಾಟಕ ಆಗ್ತಿತ್ತು, ಅಲ್ಲೆಲ್ಲ 1-2 ಸಣ್ಣ ಸಣ್ಣ ಪಾತ್ರ ಮಾಡಿ. ಈ ಪ್ರಸ್ತುತ ಹಾಲಾಡಿ ಮೇಳದಲ್ಲಿ ಎಲ್ಲರ ಬಾಯಲ್ಲಿ ಕೇಳೋದು ಪಂಜರದ ಪಕ್ಷಿ, ಅದೊಂದು ಭಾರಿ ಒಂದು ಹೆಸರು ಮಾಡಿದೆ. ಜೊತೆಗೆ ಅದಕ್ಕೆ ಆದ್ರ ಒಂದು ಅಭಿಮಾನಿ ಬಳಗನ ಹುಡ್ಕೊಂಡಿದೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಒಂದು ಹೆಸರು ಮಾಡಿದೆ ಅಂತ. ಅದ್ರ ಬಗ್ಗೆ ಹೇಳೋದಾದ್ರೆ? ಅದ್ರ ಬಗ್ಗೆ ಹೇಳುವುದಾದ್ರೆ, ಒಂದು ಪ್ರಸಂಗ ಒಳ್ಳೇದುಂಟು, ಕತೆ ಮತ್ತು ಸನ್ನಿವೇಶ ಎಲ್ಲ ಅದಕ್ಕೆ ಸರಿಯಾಗಿ ಈ ಕಲಾವಿದರು ಮುಮ್ಮೇಳ ಹಿಮ್ಮೇಳ ಎಲ್ಲ ಸೇರಿ ಯಾವ ಸನ್ನಿವೇಶವನ್ನು ಹೇಗೆ ಮಾಡಬೇಕು, ಯಾರು ಸಂಭಾಷಣೆ ಹೆಂಗ್ ಮಾಡಬೇಕು, ಹಿಮ್ಮೇಳದವರು ಯಾವ ಅನರ್ತನಕ್ಕೆ ಏನು ಬಾರಿಸ್ಬೇಕು, ಹೆಂಗ್ ಮಾಡ್ಬೇಕು, ಅದನ್ನು ನಾವು ಹೆಚ್ಚು ಕಡಿಮೆ 15 ದಿವಸ ನಮ್ಮೊಳಗೆ ಒಂದು ಟ್ರಯಲ್ ಮಾಡ್ಕೊಂಡಿದೆ. ಹೀಗೀಗ ಮಾಡ್ರೆ ಸರಿ ಆಗ್ತದೆ. ಎಲ್ಲರೂ ಹಿಮ್ಮೇಳ ಮುಮ್ಮೇಳ ಎಲ್ಲಾ ಕಲಾವಿದರು ಸೇರಿ ಒಂದು ಸ್ಟಡಿ ಮಾಡ್ಕೊಂಡು ಈಗ ಒಂದು ಒಳ್ಳೆ ಸೆಟ್ಟಿಂಗ್ ಆಗ ಕರೆಕ್ಟ್ ಎಲ್ಲ ಎಲ್ಲರೂ ಸೆಟ್ ಆಗಿ ಒಂದು ಒಳ್ಳೆ ರೀತಿ ಪ್ರದರ್ಶನ ಕಾಣ್ತಾ ಇದೆ. ಯಾವುದೇ ಹೊಸ ಪ್ರಸಂಗ ಆದ್ರೂ ಕಲಾವಿದರು ಹಿಮ್ಮೇಳ ಮುಮ್ಮೇಳಕ್ಕೆ ಒಂದು ಸೆಟ್ಟಿಂಗ್ ಆಗ್ಲಿಕ್ಕೆ 15 ದಿವಸ ಬೇಕು. ಒಂದ್ಸಲ ಕರೆಕ್ಟ್ ಆಗಿ ಸೆಟ್ ಆಗ್ಬಿಡ್ತು ಅಂದ್ರೆ ಅದು ಒಳ್ಳೆ ರೀತಿಯಲ್ಲಿ ಕಡೆಗೆ ಏನು ಸಮಸ್ಯೆ ಆಗುದು. ಈಗ ಹಂಗಾಗಿ ಅದು ಈಗ ಎಲ್ಲರಿಗೂ ಹಿಮ್ಮೇಳ ಮುಮ್ಮೇಳಕ್ಕೆ ಎಲ್ಲರಿಗೂ ಅದು ಸೆಟ್ಟಿಂಗ್ ಆಗ್ಬಿಟ್ಟದ. ಇಂಥ ಸನ್ನಿವೇಶ ಹಿಂಗೆ ಇಂಥ ಸೊ ಆ ಟೈಮಲ್ಲಿ ಅಲ್ಲೆಲ್ಲ ಸೆಟ್ ಆಗಿ ಬರ್ತದೆ ಸೆಟ್ಟಿಂಗ್ ಆದ. ಕರೆಕ್ಟ್ ಕರೆಕ್ಟ್. ಅದಕ್ಕಾಗಿ ಅಷ್ಟೊಂದು ಯಶಸ್ಸು ಕಾಣ್ಲಿಕ್ಕೆ ಕಾರಣ. ಯಕ್ಷಗಾನ ಕಾಲ ನೀವು ಯಕ್ಷಗಾನದಲ್ಲಿ ಇದ್ದೀರಾ, ನಿಮ್ಗೆ ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನ ಮಾಡಿರ್ತಾರೆ, ಪ್ರಶಸ್ತಿಗಳು ಬಂದಿರುತ್ತೆ. ಕೆಲವೊಂದು ನೆನಪಿದಷ್ಟು ಹೇಳ್ಬೋದಾ? ನನಗೆ
ಬೆಂಗಳೂರಲ್ಲಿ 2-3 ಕಡೆ ಸನ್ಮಾನ ಆಗದೆ. ಆನಂತರ ಬೊಂಬೈದೆಲ್ಲ ಆಗದೆ. ಬಾಂಬೆದಲ್ಲಿ ಅಂದ್ರೆ ಈಗ 20 ವರ್ಷದ ಹಿಂದೆ. ಆವಾಗ ನಾವು ಒಂದು ತಾಳ್ಮಲ್ಲೆ ಟೀಮಿಗೆ ಕಂಟಿನ್ಯೂ 12 ದಿವಸ ನಾನಿದ್ದೆ. ಚೆನ್ನಪ್ಪ ಶೆಟ್ರು, ವಿಶ್ವನಾಥ್ ಶೆಟ್ರು, ಆಮೇಲೆ ಶಶಿಕಾಂತ್ ಶೆಟ್ರು, ಇವರೊಟ್ಟಿಗೆ 12 ತಾಳಮಲ್ಲೆಗೆ ಎರಂಜಾಲ ಗೋಪಾಲಣ್ಣವರು, ನಾನು ಮತ್ತೆ ಕಾವಾಳೆ ಮೊದಲಿಗ. ಆವಾಗ ಬಾಂಬೆದಲ್ಲಿ ಸನ್ಮಾನ ಆಗಿದೆ. ಇನ್ನು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವಲ್ಲಿ ದಾಂಡೇಲಿ ಗುಂದ ಅಂತೇಳಿ, ಅಲ್ಲಿಗ 8 ವರ್ಷದಿಂದ ನಾವು ಎಲ್ಲ ತರಬೇತಿ ಕೊಟ್ಟು ಮಕ್ಕಳಿಗೆ, ಹೆಣ್ಮಕ್ಳಿಗೆಲ್ಲ 5 ಟೀಮ್ ಮಾಡಿದೆ. ಯಕ್ಷಗಾನ ಮತ್ತೆ ತಾಳಮದ್ಲೆ 2. ಅಲ್ಲಿ ಈಗ ಈ ಸಲ ದಶಮಾನೋತ್ಸವ ಆಯ್ತು ಅವ್ರದ್ದು. ಅಲ್ಲಿ ಪ್ರತಿ ವರ್ಷನೂ ನಾವೇ ಅಂಕೋಲ ಆನಂದ್ ಭಾಗವತರು, ನಾವೇ ಅವರಿಗೆಲ್ಲ ತರಬೇತಿ ಕೊಡೋದು, ಕಾರ್ಯಕ್ರಮ ಮಾಡೋದು. ಅಲ್ಲಿ ಕೆಲವೊಂದಷ್ಟು ಜನ ಶಿಷ್ಯಂದಿಗಳು ಇದ್ದಾರೆ. ಈಗ ಅಲ್ಲೂ ಕೆಲವಷ್ಟು ಸನ್ಮಾನ ಇದೆಲ್ಲ ಆಗಿದ್ದು. ಸೊ ಯಕ್ಷಗಾನದಿಂದ ಒಳ್ಳೆ ರೀತಿಯಲ್ಲಿ ನೀವು ಜೀವನ ನಡೆಸ್ತಿದ್ದೀರಾ? ಏನು ಸಮಸ್ಯೆ ಇಲ್ಲ. ನಮಗೆ ಒಳ್ಳೆ ಯಜಮಾನರು, ಹಣಕಾಸಿಗಾಗಲಿ ಯಾವುದೇ ಸಮಸ್ಯೆ ಇಲ್ಲ. ನಮಗೆ ಒಳ್ಳೆ ರೀತಿ ಯಜಮಾನರು ಸಿಕ್ಕಿದ್ದಾರೆ, ಒಳ್ಳೆ ರೀತಿಯಲ್ಲಿ ಒಳ್ಳೆ ಉಂಟು. ಅದು ಬಹಳ ಖುಷಿ ಉಂಟು. ಎಲ್ಲರೂ ಕುಟುಂಬಕ್ಕಿಂತ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಿದೆ. ಅದೇ 10 ವರ್ಷಗಳ ಕಾಲ ನೀವು ಯಕ್ಷಗಾನದಲ್ಲಿ ಇದ್ದೀರಾ. ಈಗ ಹಲವಾರು ಜನಗಳ ಸಹಕಾರದಿಂದ ಅಷ್ಟು ದೊಡ್ಡ ಮಟ್ಟ ಬೆಳೆಯಕ್ಕೆ ಸಾಧ್ಯ ಆಗುತ್ತೆ. ಈ ಸಂದರ್ಭದಲ್ಲಿ ನೀವು ನೆನ್ಸ್ಕೊಳ್ಳೋದಾದ್ರೆ ಒಂದು ಪೂರ್ವ ಸ್ಟಾರ್ಟಿಂಗ್ ಇಂದಾನು ಇರ್ಬೋದು, ನಿಮ್ಗೆ ಯಾರು ನೆನ್ಸ್ಕೊಂಡಿದ್ರೆ ಒಂದು ಕೆಲವೊಂದು ನೆನಪಿದ್ದಷ್ಟು ಯಾರನ್ನ ಹೆಸರು ಹೇಳ್ಬೋದಾ? ನನಗೆ ಸ್ಟಾರ್ಟಿಂಗ್ ಅಂದ್ರೆ ನಾನು ಕೇಂದ್ರಕ್ಕೆ ಹೋಗೋ ಟೈಮ್ನಲ್ಲಿ ಬಹಳ ಬಡಸ್ತಿಕ್ಕಿತ್ತು. ಹೋಗಿ ಕಲೀಲಿಕ್ಕೆ ದುಡ್ಡಿಲ್ಲ. ಆ ಟೈಮ್ನಲ್ಲಿ ನಮ್ಮ ಪಕ್ಕದ ಮನೆಯವರೇ ಒಬ್ರು, ಇಲ್ಲಪ್ಪ ನೀವು ಹೋಗಿ ಕೇಂದ್ರಕ್ಕೆ, ನೀವು ಕಲ್ತು ಬಂದ ನಂತರ ನಾನು ಸಾಲ ವಾಪಸ್ ಕೊಡಿ ಅಂತೇಳಿ ಆ ಟೈಮ್ನಲ್ಲಿ 300 ರೂಪಾಯಿ ಕೊಟ್ಟಿರು. ಸಹಕಾರ ಮಾಡಿದ್ದಾರೆ. 300 ರೂಪಾಯಿ ಅವ್ರ ಹತ್ರ ತಗೊಂಡು ನಾನು ಕೋಟ ಕೇಂದ್ರಕ್ಕೆ ಬಂದೆ. ಬಂದು ಅದು ನಂಗೆ ಸ್ಟೈಪೆಂಡ್ ಸಿಗ್ಲಿಲ್ಲ ಆವಾಗ. 16 ಜನಕ್ಕೆ ಸ್ಟೈಪೆಂಡ್ ಆಗಿತ್ತು. ನಮ್ದು ಅರ್ಜಿ 17 ಬಂತು. ನಾವು 16 ಜನಕ್ಕೆ ಮಾತ್ರ ಸ್ಟೈಪೆಂಡ್ ಕೊಡೋದು, ನೀವೆಲ್ಲ ಸ್ವಂತ ಖರ್ಚಲ್ಲಿ ಬೇಕಾದ್ರೆ ಕಲ್ಲು ತಗೊಂಡು ಹೋಗಿ ಅಂತ ಹೇಳಿದ್ರು. ಕಡೆಗೆ ಆಯ್ತು, ಬಂದಾಗದಲ್ಲ ನಾವು ಮತ್ತೆ ಹಿಂದೆ ಕಾಲ ಇಡೋದು ಬೇಡ ಅಂತೇಳಿ 3 ತಿಂಗಳ ಕ್ಲಾಸ್ ಮುಗಿಸ್ಕೊಂಡು ಹೋಗಿದ್ದೇನೆ. ಅದೊಬ್ರು TG ಭಟ್ ಹೇಳಿ ಒಬ್ರು ನಮ್ಮ ಪಕ್ಕದ ಮನೆಯವರು, ಅವ್ರು ಹೆಲ್ಪ್ ಮಾಡಿದ್ರು. ಮತ್ತಿನ್ನೇನು ಯಕ್ಷಗಾನದಲ್ಲಿ ಯಾರಲ್ಲ ಸಹಕಾರ ಮಾಡಿದ ಅಂತ ಹೇಳ್ಬೋದು? ಯಕ್ಷಗಾನದಲ್ಲಿ ಸಹಕಾರ ಮಾಡಿದ್ರು ಈ ನಮ್ಮಲ್ಲಿ ಕಲಾವಿದರು ಇದ್ರು, ನನಗಿಂತ ಸ್ವಲ್ಪ ಹಿರಿಯ ಕಲಾವಿದರು. ನರಸಿಂಹ ಭಟ್ ಅಂಡ್ರ ಮನೆ, ಆಮೇಲೆ ಮಹಾಬಲೇಶ್ವರ ನಾಯಕನ ಕೆರೆ ಚಂಡಿ ಅವರು, ಅವರೆಲ್ಲ ಯಕ್ಷಗಾನ ಇದ್ರೆ ಬಾ ಮರೆ ನಾನು ಕರ್ಕೊಂಡು ಹೋಗೋದು. ಒಂದು ತಾಸು ನನಗೆ ಅವಕಾಶ ಕೊಡೋದು. ಸ್ಟಾರ್ಟಿಂಗ್ ನಾನಂದ್ರೆ ಹೊಸದಾಗಿ ಅಭ್ಯಾಸ ಮಾಡೋ ಆಗಿದ್ದೆ. ನನಗೊಂದು ತಾಸು ಅವಕಾಶ ಕೊಡೋದು. ಮೊದ್ಲೇ ಆದ್ರೆ ಅವರೇ ಮೊದ್ಲೇ ಕೊಡೋದು, ಚಂಡೆ ಆದ್ರೆ ಇವ್ರು ಚಂಡೆ ಕೊಡೋದು. ನಂದು ಸ್ವಂತದ್ದೇನೂ ಇಲ್ಲ. ಅವ್ರು ಇದರಿಂದ ಮಾಡ್ತಾ ಇದ್ರು. ಮತ್ತೆ ಕೆಲವು ಟೈಮ್ ಬಸ್ ಚಾರ್ಜ್ ಅವರೇ ಹಾಕಿ ನಾನು ಕರ್ಕೊಂಡು ಹೋಗ್ತಿದ್ದೆ. ಆ ರೀತಿ ಒಳ್ಳೆ ಹೆಲ್ಪ್ ಮಾಡಿದ್ರು. ಎಲ್ಲರ ಸಹಕಾರ ನಿಮಗೆ, ಊರವರು ಎಲ್ಲರ ಸಹಕಾರದಿಂದ ಒಂದು ಇಷ್ಟು ದೊಡ್ಡ ಹೆಸರು ಮಾಡ್ಲಿಕ್ಕೆ ಅಥವಾ ಇಷ್ಟು ದೊಡ್ಡ ಬೆಳಿಲಿಕ್ಕೆ ನಿಮ್ಗೊಂದು ಸಹಕಾರಿ ಆಗತ್ತೆ. ಒಂದು 30 ವರ್ಷಗಳ ಹೆಚ್ಚಿಗೆ ಕಾಲ ನೀವು ಯಕ್ಷಗಾನದಲ್ಲಿ ಇದ್ದೀರಾ. ಈಗಿನ ಯಕ್ಷಗಾನ ಇಂಟ್ರೆಸ್ಟ್ ಹೇಗಿದೆ, ಮೊದ್ಲಿಂದ ಹೇಗಿತ್ತು, ಇನ್ ಮುಂದೆ ಬರೋ ಕಲಾವಿದರಿಗೆ ನೀವು ಏನ್ ಹೇಳ್ತೀರಾ ಒಬ್ರು ಹಿರಿಯ ಕಲಾವಿದರಾಗಿ? ಮುಂದೆ ಬರುವಂತ ಈ ಹುಡುಗರ ಮಕ್ಕಳು ಯಾರೇ ಅಭ್ಯಾಸ ಮಾಡೋದಿದ್ರು ಒಂದು ಒಳ್ಳೆ ರೀತಿಯಲ್ಲಿ ಈ ವೇಷ ಆಗಲಿ, ಚಂಡೆ ಮೊದ್ಲೇ ಆಗಲಿ ಸರಿಯಾಗಿ ಒಂದು ಕಲ್ತು ಬಂದು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಲಿ ಹೇಳುವುದೇ ನಮ್ದು ಒಂದು ಉದ್ದೇಶ. ಬಂದ್ರೆ ಒಳ್ಳೆ ರೀತಿಯಲ್ಲಿ ಇಲ್ಲಿ ಆರ್ಥಿಕವಾಗೂ ಮತ್ತೆ ಹೆಸರು ಮಾಡುವಂತ ಒಂದು ಅವಕಾಶ ಉಂಟು. ಒಳ್ಳೆ ರೀತಿಯಲ್ಲಿ ಅಭ್ಯಾಸ ಮಾಡಿ ಹಿರಿಯ ಕಲಾವಿದರ ಹತ್ರ ಕೇಳ್ಕೊಂಡು ನಡೆಸ್ಕೊಂಡು ಹೋದ್ರೆ ಯಕ್ಷಗಾನ ಇನ್ನು ಮುಂದೆ ಬೆಳೆಯೋದಕ್ಕೆ ಅನುಕೂಲ. ಬೆಳೆಸಬೇಕು, ಎಲ್ಲರ ಹೆಚ್ಚಿಗೆ ಬರಬೇಕು. ಈಗ ಕೆಲವು ಕಡೆ ಕೇಂದ್ರಕ್ಕೆ ಹೋದ್ರೆ ಕಲೀಲಿಕ್ಕೆ ಬರೋ ಮಕ್ಕಳೇ ಇಲ್ಲ ಯಕ್ಷಗಾನ ಕಲೀಲಿಕ್ಕೆ. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಕೆಲವಷ್ಟು ಅಲ್ಲಿ ಚೆನ್ನಾಗಿದೆ. ನಮ್ಮಲ್ಲಿ ಈಗ ಕ್ಲಾಸ್ ಮಾಡಿದ್ರು ಕಲೀಲಿಕ್ಕೆ ಬರೋರು ಬಹಳ ಕಡಿಮೆ. ಹೌದು. ಹಂಗಾಗಿ ಜನ ಸ್ವಲ್ಪ ಅದ್ರ ಬಗ್ಗೆ ಹೆಚ್ಚಿಗೆ ಆಸಕ್ತಿ ವಹಿಸಿ ಹುಡುಗರ ಮಕ್ಕಳೆಲ್ಲ ಸ್ವಲ್ಪ ಚಂಡೆ ಮೊದಲೇ ವೇಷ ಮಾಡೋ ಬಗ್ಗೆ
ಮುಂದೆ ಬಂದರೆ ಒಳ್ಳೇದಾಗ್ತದೆ. ಒಳ್ಳೆ ಅವಕಾಶಗಳು ಒಳ್ಳೆ ಅವಕಾಶ ಉಂಟು. ಈಗ ಯಾವುದೇ ಮೇಳದಲ್ಲಿ ಹೋಗಲಿ, ಎಲ್ಲ ಮೇಳದಲ್ಲಿ ಈಗ ಒಳ್ಳೆ ಅವಕಾಶ ಉಂಟು. ಗೊತ್ತಿಲ್ಲದಿದ್ದರೆ ಹಿರಿಯ ಕಲಾವಿದರ ಹತ್ರ ಕೇಳ್ರೆ ಹಂಗಲ್ಲ, ಹಿಂಗೆ ಮಾಡಬೇಕು ಹೇಳಿಕೊಡ್ತಾರೆ. ಅದನ್ನು ಎಲ್ಲರೂ ಮಾಡ್ಕೊಂಡು ಹೋಗ್ಲಿ ಹೇಳಿ ನನ್ನ ಒಂದು ಉದ್ದೇಶ. ಈವರೆಗೂ ನಿಮ್ಮ ಒಂದು 30 ವರ್ಷದ ಜರ್ನಿ ಇರ್ಬೋದು, ನೀವು ಯಕ್ಷಗಾನಕ್ಕೆ ಏನಕ್ಕೆ ಬರ್ತೀರಾ ಅನ್ನೋದನ್ನ ಒಂದು ವಿಸ್ತೃತವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನೆಲ್ ಪರವಾಗಿ ನಿಮಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ನಮಗೂ ಯೂಟ್ಯೂಬ್ ಚಾನಲ್ ನಿಮ್ಗೆ ಧನ್ಯವಾದ.